ರಾಜ್ಯ ಬಿಜೆಪಿಯಲ್ಲಿ ಏನಾದರೂ ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇದೆಯಾ? ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆಯಾ ಅಂತ ಮುಂದಿನ ವಾರ ರಾಜ್ಯಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಆಗಮಿಸ್ತಾ ಇದ್ದಾರಂತೆ. ಹಾಗಾದ್ರೆ ಇಲ್ಲಿವರೆಗೂ ಕೂಡ ಒಂದಷ್ಟು ರಿಪೋರ್ಟ್ ತೆಗೆದುಕೊಂಡಿರ್ತಾರೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ಲಾಬಿ ನಡೆಸ್ತಿದ್ದಾರೆ, ಯಾಕಾಗಿ ಇವ್ರನ್ನ ಕೆಳಗಿಳಿಸ್ತಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿರುತ್ತೆ. ಹಾಗಾಗಿ ಮುಂದಿನ ವಾರ ರಾಜ್ಯಕ್ಕೆ ಬರ್ತಾ ಇರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಏನ್ ಮಾಡಬಹುದು? ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣಾ ಉಸ್ತುವಾರಿ ಆಗಿದ್ದಾರೆ ಚೌಹಾಣ್ ಅವರು. ಮುಂದಿನ ವಾರ ಬುಧವಾರ ಅಭಿಪ್ರಾಯ ಸಂಗ್ರಹಿಸೋದಕ್ಕೆ ಅಂತ ಆಗಮಿಸ್ತಾ ಇದ್ದಾರಂತೆ. ರಾಜ್ಯಾಧ್ಯಕ್ಷರ ಆಯ್ಕೆಗೆ ಅಭಿಪ್ರಾಯ ಸಂಗ್ರಹಿಸೋದಕ್ಕೆ ಬರ್ತಿರೋದು. ಕೋರ್ ಕಮಿಟಿ ಸದಸ್ಯರ ಅಭಿಪ್ರಾಯ ಸಂಗ್ರಹಿಸುವ ಸಾಧ್ಯತೆ ಇದೆ. ಹಾಗಾಗಿ ಆ ಒಂದು ಕೋರ್ ಕಮಿಟಿಯಲ್ಲಿ ಏನೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ, ವಿಜಯೇಂದ್ರ ಅವರ ವಿರುದ್ಧ ಎಷ್ಟು ಜನ ಇದ್ದಾರೆ, ಅವ್ರ ಪರವಾಗಿ ಎಷ್ಟು ಜನ ಇದ್ದಾರೆ, ಚುನಾವಣೆ ಆಗ್ಲೇಬೇಕು ಅಂದ್ರೆ ಆಂತರಿಕ ಚುನಾವಣೆ ಬಗ್ಗೆ ಮಾತನಾಡ್ತಿರೋದು. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕು ಅಂತ ಯಾರೆಲ್ಲ ಪಟ್ಟು ಹಿಡಿದಿದ್ದಾರಲ್ಲ, ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಿದೆ. ಮುಂದಿನ ಬುಧವಾರ ಬರ್ತಾ ಇದ್ದಾರಂತೆ. ಹಾಗಾಗಿ ಒಂದಷ್ಟು ಕುತೂಹಲ ಇದೆ, ಮತ್ತಷ್ಟು ಆತಂಕ ಕೂಡ ಇದೆ. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಬಿಡ್ತಾರಾ ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ ಬಹಳ ಆತಂಕ ಹುಟ್ಟು ಹಾಕಿರುವಂತ ಒಂದು ಪ್ರಶ್ನೆ ಅಂದ್ರೆ ಇದೇನೆ, ಯಾವಾಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ. ಸ್ಟಾರ್ಟಿಂಗ್ ಅಲ್ಲೂ ಕೂಡ ರಾಜ್ಯಾಧ್ಯಕ್ಷರನ್ನ ಮತ್ತೆ ವಿಪಕ್ಷ ನಾಯಕನನ್ನ ನೇಮಕ ಮಾಡೋದಕ್ಕಿಂತ 6 ತಿಂಗಳ ಕಾಲ ಸಮಯ ತೆಗೆದುಕೊಳ್ತು ಬಿಜೆಪಿ. ಒಂದು ಅಧಿವೇಶನ ಕೂಡ ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷ ಇಲ್ದೇನೆ ಆಗಿ ಹೋಗಿತ್ತು. ಹಾಗಾಗಿ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂದ್ರೆ ಒಬ್ಬ ಸೂಕ್ತ ಸಮರ್ಥ ನಾಯಕ ಬೇಕು. ಬಿಜೆಪಿಯಲ್ಲಿ ಇರುವಂಥ ಎಲ್ಲ ನಾಯಕರನ್ನು, ಎಲ್ಲ ಶಾಸಕರನ್ನು ಕೂಡ ಒಗ್ಗೂಡಿಸ್ಕೊಂಡು ಹೋಗಬೇಕು. ಬೂತ್ ಮಟ್ಟದಿಂದ ಹಿಡಿದು ರಾಜ್ಯದ ಮಟ್ಟದವರೆಗೂ ಕೂಡ ಯಾವ್ಯಾವ ನಾಯಕರಿದ್ದಾರೆ ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಈಗಾಗಲೇ ವಿಜಯೇಂದ್ರ ಅವರ ವಿರುದ್ಧ ಒಂದು ವಿರೋಧಿ ಅಲೆ ಇದೆ. ಯತ್ನಾಳ್ ಅವರ ಟೀಮ್ ಏನಿದೆ ಅವರು ಆಕ್ಟಿವ್ ಆಗಿದ್ರು. ಈಗ ಸದ್ಯಕ್ಕೆ ಯತ್ನಾಳ್ ಅವರೇನೋ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಾರೆ. ಬಟ್ ಅವ್ರ ಟೀಮ್ನಲ್ಲಿರುವಂಥವ್ರು ಕೂಡ ವಿಜಯೇಂದ್ರ ಅವರ ವಿರುದ್ಧನೇ ಸಮರ ಸಾರ್ತಾ ಇರೋದು. ಕಾರಣ ಅವರು ಸಮರ್ಥ ನಾಯಕ ಅಲ್ಲ, ಯಡಿಯೂರಪ್ಪನವರ ಪುತ್ರ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅವರಿಗೆ ಈ ಒಂದು ಸ್ಥಾನ ಸಿಕ್ಕಿರೋದು ಅಂತ.